ಎಲ್ಲ ನನ್ನ ಪ್ರೀತಿಯ ರೈತ ಬಂದವರಿಗೆ ನಮಸ್ಕಾರ. ಇದು ಪಾಯಿಂಟ್ ಬಂದು ಜೀಪಲ್ಲಿ ಟ್ರ್ಯಾಕ್ಟರೆಲ್ಲ ಟ್ರೈ ಮಾಡಿದರೆ ಬಂದಿಲ್ಲ. ನೋಡಿ ಕೇಬಲ್ ಯಾವ ಥರ ಜಾಮ್ ಆಗಿದೆ ಅಂತ, ತುಂಬ ಜಾಮ್ ಮಾಡಿದ್ದಾರೆ. ನಾವು ಕೇಬಲ್ ರಿಮೂವ್ ಮಾಡಬೇಕಾದ್ರೆ ಏನೇನು ಬಂದಿದೆ ಅಂತ ನೀವೇ ನೋಡ್ಬೋದು. ಜೀಪ್ದು ಲಾಕ್ ಬರುತ್ತಲ್ವ, ರೋಪ್ ಕಟ್ಟಾಗಿ ಒಳಗಡೆ ಬಿದ್ದೋಗಿರೋದು. ನಮಗೆ ಪಾರ್ಟಿ ಹೇಳಿದ್ದು ಅಣ್ಣ ಬೇರೆ ನಮಗೆ 1060 ಇದೆ, ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದ್ರು. ಇವಾಗ ಕ್ಲೀನ್ ಮಾಡೋಣ ಅಂತ ಹೋದ್ರೆ ಕೇಬಲ್ ಜಾಮ್ ಆಯ್ತು. ನೋಡಿ ಈ ಲಾಕು ಎಲ್ಲ ಕೇಬಲಲ್ಲಿ ಜಾಮ್ ಆಗಿ ಬಂದಿರೋದು. ಹಂಗಾಗಿ ಯಾರೇ ಆಗಲಿ ಆದಷ್ಟು ಸ್ವಲ್ಪ ಹುಷಾರಾಗಿ ಮಾಡಿ, ನಮ್ಮ ಜೀಪ್ ಅವರಾಗಲಿ ಟ್ರ್ಯಾಕ್ಟರ್ ಯಾಕಂದರೆ ನಾವು ಅದೇ ಫೀಲ್ಡವರೇ ಆಗಲಿ ಯಾರಿಗೇ ಆಗಲಿ ತೊಂದರೆ ಆಗಬಾರ್ದು. ಮತ್ತು ಇದು ಮಾಡಬೇಕಾದ್ರೆ ಕೇಸಿಂಗ್ ಎಲ್ಲ ಹೋಗಿತ್ತು, ಕೇಸಿಂಗ್ ರಿಮೂವ್ ಮಾಡ್ತಾಯಿದ್ರು. ನೋಡಿ ಕೇಸಿಂಗ್ ಎಲ್ಲ ತೂತಾಗಿ ಎಲ್ಲ ಹೋಗಿತ್ತು. ನಾವು ವೇರ್ ಕೊಡಬೇಕಾದ್ರೆ ಎಲ್ಲ ಸೈಡೆಲ್ಲ ನೋಡಿ ಯಾವ ಥರ ಆಗಿದೆ ಅಂತ, ಹಂಗಾಗಿ ಎಲ್ಲ ರಿಮೂವ್ ಮಾಡ್ತಾಯಿದ್ರು ಕೇಸಿಂಗ್ ರಿಮೂವ್ ಮಾಡಿ. ಮತ್ತು ಅವ್ರು ಹೇಳಿದ ಲೆಕ್ಕದಲ್ಲಿ ಇರಲಿಲ್ಲ ಅದು, ಹಂಗಾಗಿ ಮತ್ತೆ ಇದು ಮಾಡಿದಾಗ ನೋಡಿದ್ರೆ ಮತ್ತೆ ಕೇಬಲಲ್ಲಿ ಇದೆ ಬಂತು ನೋಡಿ. ಮತ್ತೆ ಇನ್ನೊಂದ್ಸರಿ ಮತ್ತೆ ಕೇಸಿಂಗ್ ಎಲ್ಲ ಫಿಟ್ ಮಾಡಿ ಬಂದು ನೋಡಿ ಆ ಥರ ಕೇಬಲ್ ಎಲ್ಲ ಬಂತು. ಮತ್ತು ಇದು ಬಂದು ಪಾಯಿಂಟ್ ಬಂದು ರೇವಾ ಕಾಲೇಜು ಪಕ್ಕದಲ್ಲೇ ಆ ಕಡೆ ಕಾಣಿಸ್ತಾ ಇದೆ ನೋಡಿ. ರೇವಾ ಕಾಲೇಜು ಬೆಂಗಳೂರು ರೇವಾ ಕಾಲೇಜ್ ಹತ್ರ, ಬಾಗ್ಲೂರು ಆ ಕಡೆ. ಆದಷ್ಟು ನಮ್ಮ ಜೀಪ್ನವ್ರು ಟ್ರ್ಯಾಕ್ಟ್ರಲ್ಲಿ ಹುಷಾರಾಗಿ ಮಾಡಿ, ಯಾರಿಗೂ ತೊಂದರೆ ಆಗೋದು ಬೇಡ. ಎಲ್ಲರೂ ಒಂದೇ ಥರ ಇರಲ್ಲ, ಹಂಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಆರ್ಲಂತೂ ಮೋಟ್ರು ಪಂಪು ಎಲ್ಲ ಬಂದು ನೋಡಿ ಕಟ್ರಲ್ಲೇ ಬಂದಿರೋದು. ಆದಷ್ಟು ನಂಬರ್ ಶೇರ್ ಮಾಡಿ, ಲೈಕ್ ಮಾಡಿ. ಆದಷ್ಟು ನಮ್ಮ ರೈತರಿಗೆ ಒಳ್ಳೆಯದಾಗಲಿ, ಯಾರಿಗೂ ತೊಂದರೆ ಆಗೋದು ಬೇಡ. ಆದಷ್ಟು ಜೀಪ್ನವರು ಟ್ರ್ಯಾಕ್ಟರು ಹುಷಾರಾಗಿರಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ಸಮಸ್ಯೆ, ಯಾರಿಗೂ ತೊಂದರೆ ಆಗೋದು ಬೇಡ. ಮೋಟ್ರ್ ಪಂಪೆಲ್ಲ ತೆಗೆದುಕೊಟ್ಟಿದ್ರಿ. ಎಲ್ಲ ರೈತರಿಗೂ ಒಳ್ಳೆಯದಾಗಲಿ. ಶೇರ್ ಮಾಡಿ, ಲೈಕ್ ಮಾಡಿ.